ಹಾಯ್ ಫ್ರೆಂಡ್ಸ್, ನಮಸ್ತೆ. ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋದ ತಮ್ಮನೇನಲ್ಲಿ ತಿಳಿಸಿರುವ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವು ಕಾಯಿನ್ ಎಕ್ಸಿಬಿಷನ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಕಾಯಿನ್ ಎಕ್ಸಿಬಿಷನ್ಸ್ ಅಂದ್ರೆ ಏನು, ಅದು ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಯಾರು ಡಿಸೈಡ್ ಮಾಡೋರು ಯಾರು, ಅದೇ ರೀತಿ ನಾವು ಕಾಯಿನ್ ಎಕ್ಸಿಬಿಷನ್ಗೆ ಹೋಗ್ಬೇಕಾದ್ರೆ ಯಾವ ರೀತಿ ಪ್ರಿಪೇರ್ ಆಗಿರಬೇಕು, ಏನಾದರೂ ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯಾ, ಕಾಯಿನ್ ಎಕ್ಸಿಬಿಷನ್ಗೆ ಹೋಗೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಇಂಥವ್ರೇ ಹೋಗ್ಬೇಕು, ಇಂಥವ್ರು ಹೋಗ್ಬಾರ್ದು, ಈ ರೀತಿಯ ಒಂದು ಕೆಟಗರಿಯ ಜನ ಮಾತ್ರ ಹೋಗ್ಬೇಕು, ಅಥವಾ ಈ ರೀತಿಯ ವಯಸ್ಸಿನವ್ರು ಮಾತ್ರ ಹೋಗ್ಬೇಕು, ಆತರ ಏನಾದ್ರು ಇದೆಯಾ. ಮತ್ತೆ ನನ್ನ ಹತ್ರ ಕಾಯಿನ್ಸ್ ಇದಾವೆ, ನಾನು ಅಲ್ಲಿ ಸೇಲ್ ಮಾಡೋದಾದ್ರೆ ನಾನು ಅಲ್ಲಿ ಸ್ಟಾಲ್ ನ ಯಾವ ರೀತಿ ಓಪನ್ ಮಾಡೋದು, ಅಥವಾ ಸ್ಟಾಲ್ ಓಪನ್ ಮಾಡ್ತಾನೆ ಯಾವ ರೀತಿ ನಾನು ನನ್ನ ಕಾಯಿನ್ಗಳನ್ನ ಅಥವಾ ನೋಟ್ಗಳನ್ನ ಸೇಲ್ ಮಾಡೋದು, ನಾನು ಮಾರಿದ್ರೆ ಅಲ್ಲಿ ಯಾರು ತಗೊಳ್ತಾರೆ, ಅದಕ್ಕೆ ಬೆಲೆ ಹೇಗೆ, ಯಾವ ರೀತಿ ನಾವು ಕಂಡುಹಿಡಿಯೋದು, ಯಾವ ನಾಣ್ಯಗಳಿಗೆ ಎಷ್ಟು ಬೆಲೆ ಅಂತ ನಾವು ತಿಳ್ಕೊಳೋದು ಹೇಗೆ, ಈ ರೀತಿಯ ಹಲವು ಕ್ವಶನ್ಸ್ ಸರ್ವೇ ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲಿ ಇದ್ದೇ ಇರ್ತವೆ. ಸುಮಾರು ಜನಗಳಿಗೆ ಕಾಯಿನ್ ಎಕ್ಸಿಬಿಷನ್ ನಡೆಯುತ್ತೆ ಅಂತ ಗೊತ್ತು, ಆದ್ರೆ ಯಾವಾಗ ನಡೆಯುತ್ತೆ ಗೊತ್ತಾಗಲ್ಲ. ಸೊ ಎಷ್ಟೋ ದಿನಗಳಾದ್ಮೇಲೆ ಓಕೆ ಅಲ್ಲಿ ನಡೀತಂತೆ ಲಾಸ್ಟ್ ಮಂತ್ ಅಂತ ಯಾರೋ ಹೇಳಿದಾಗ ಓದಾಗುತ್ತೆ. ಆ ರೀತಿ ಆಗದೆ ನಮಗೆ ಎಲ್ಲಾ ಕಾಯಿನ್ ಎಕ್ಸಿಬಿಷನ್ ಗಳನ್ನ ಪಾರ್ಟಿಸಿಪೇಟ್ ಮಾಡೋದು ಹೇಗೆ, ವಿತೌಟ್ ಫೇಲ್ ಅಥವಾ ಮುಂಚೆನೆ ಯಾಕೆ ತಿಳ್ಕೊಳೋದು ಹೇಗೆ, ಅಲ್ಲಿ ನಾನು ಯಾವ ರೀತಿಯಾದ ನಾಣ್ಯಗಳನ್ನ ತಗೊಂಡೋದ್ರೆ ನನ್ನನ್ನ ಅವರು ಗುರುತಿಸುತ್ತಾರೆ, ಮತ್ತೆ ನನ್ನ ನಾಣ್ಯಗಳಿಗೆ ಬೇಡಿಕೆ ಎಂತಹ ನಾಣ್ಯಗಳಿಗೆ ಬೇಡಿಕೆ ಇರುತ್ತೆ ಅಂತ ತಿಳ್ಕೊಳೋದು ಹೇಗೆ, ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದಾ, ಅವ್ರಿಗೆ ಎಜುಕೇಶನ್ ಪರ್ಪಸ್ಗೆ, ಅದಕ್ಕೆ ಏನಾದ್ರು ಎಂಟ್ರಿ ಚಾರ್ಜಸ್ ಇರುತ್ತಾ, ನಾವು ಹೋಗ್ಬೇಕಾದ್ರೆ ಆಗಿರ್ಬೋದು, ಅಥವಾ ಸಣ್ಣ ಮಕ್ಕಳಿಗೆ ಎಂಟ್ರಿ ಚಾರ್ಜಸ್ ಏನಾದ್ರು ಇರುತ್ತಾ, ಈ ರೀತಿಯ ಹಲವು ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಸವಿಸ್ತಾರವಾಗಿ ಉತ್ತರಿಸೋದಕ್ಕೆ ಟ್ರೈ ಮಾಡ್ತೇನೆ. ಸೊ ಮೊದಲನೇದಾಗಿ ಕಾಯಿನ್ ಎಕ್ಸಿಬಿಷನ್ ಅಂದ್ರೆ ಏನು. ಸೊ ಈ ಒಂದು ಏನ್ ಹೇಳ್ತಾರೆ, ಬಹು ಜನರ ಪ್ರಶ್ನೆ ಇಷ್ಟೇ, ಕಾಯಿನ್ ಎಕ್ಸಿಬಿಷನ್ ಅಂದ್ರೆ ಏನು. ಎಕ್ಸಿಬಿಷನ್ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಪ್ರದರ್ಶನ ಅಂತ. ಕಾಯಿನ್ ಅಂದ್ರೆ ಏನು, ನಾಣ್ಯ ಪ್ರದರ್ಶನ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಾಣ್ಯಗಳನ್ನ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ, ಇಷ್ಟೇ ಇದ್ರೆ ಕಾನ್ಸೆಪ್ಟ್. ಆದರೆ ಇಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುವಂತದ್ದು. ಕೆಲವೊಂದು ಪ್ರೈವೇಟ್ ಕಾಯಿನ್ ಎಕ್ಸಿಬಿಷನ್ ಗಳು ನಡೆಯುತ್ತೆ, ಅದಕ್ಕೆ ಕೊಂಚ ಎಂಟ್ರಿ ಫೀಸ್ ಇರುವಂತದ್ದು. ಈ ಮುಂದೆ ಎಲ್ಲಾ ನಾಣ್ಯ ಪ್ರದರ್ಶನಗಳಿಗೂ ಎಂಟ್ರಿ ಫೀಸ್ ನ ಕೊಟ್ಟು ಹೋಗ್ಬೇಕಾಗಿತ್ತು. ಆದ್ರೆ ಇತ್ತೀಚೆಗೆ ನಡೀತಾ ಇರುವಂತಹ 2024-25 ನಡೆದಂತಹ ಸುಮಾರು ಕಾಯಿನ್ ಎಕ್ಸಿಬಿಷನ್ ಗಳಿಗೆ 0 ಎಂಟ್ರಿ ಫೀ. ಸೊ ನೀವು ಎಷ್ಟು ಜನ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು, ಎಷ್ಟೊತ್ತಿ ಬೇಕಾದ್ರೂ ಹೋಗಿ ಬರ್ಬೋದು, ಈ ರೀತಿ ಮಾಡಬಹುದು. ಸೊ ಈ ಒಂದು 2025 ಬೆಂಗಳೂರಲ್ಲಿ ಸುಮಾರು 4 ಕಾಯಿನ್ ಎಕ್ಸಿಬಿಷನ್ ಗಳು ನಡೆದಿರುವಂತದ್ದು. 4 ಕೂಡ ಉಚಿತವಾಗಿತ್ತು. ಎಂಟ್ರಿ ಅನ್ನೋದು ಉಚಿತವಾಗಿತ್ತು, ಪ್ರವೇಶ ಉಚಿತ. ಸೊ ನೀವು ಹೋಗಿ ತಿಳ್ಕೊಂಬರೋದಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಇರಲಿಲ್ಲ. ಸೊ ಸಾಮಾನ್ಯ ಜನರು ಯಾರು ಬೇಕಾದ್ರೂ ಹೋಗ್ಬೋದಾಗಿತ್ತು, ಇಂಥವ್ರೆ ಹೋಗ್ಬೇಕು, ಇಂಥವ್ರೆ ಹೋಗ್ಬಾರ್ದು ಅಂತ ಏನೂ ಇರಲಿಲ್ಲ. ಮೊದಲೆಲ್ಲ ಏನಾಗುತ್ತೆ ಅಂದ್ರೆ ಪರ್ ಹೆಡ್ 300 ರೂಪಾಯಿ ಎಂಟ್ರಿ ಫೀಸ್ ಇರ್ತಾ ಇತ್ತು. ಆದ ಕಾರಣ ಹೋಗೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರೆ 300 ರೂಪಾಯಿ ಕೊಟ್ಟು ಹೋದ್ರೆ ಅಲ್ಲಿ ಬರ್ತಿದ್ಯಾ ಇಲ್ವಾ ಅಂತ. ಸೊ ಈ ಒಂದು ಉದ್ದೇಶಕ್ಕೆ ಆಯೋಜಕರು ಏನ್ ಮಾಡಿದ್ರು, ಎಂಟ್ರಿನ ಫ್ರೀ ಮಾಡ್ಬಿಟ್ರು. ಎಷ್ಟು ಜನ ಬಂದು ಹೋಗ್ಲಿ, ಅವ್ರು ಬಂದು ಹೋದ್ರೆ ಅವ್ರಿಗೊಂದು ಸ್ವಲ್ಪ ಸಾಮಾನ್ಯವಾದ ಜ್ಞಾನ ಬೆಳೆಯುತ್ತೆ ಇದ್ರ ಬಗ್ಗೆ ಅಂತ ಹೇಳಿ. ಮತ್ತೆ ಸೊ ಯಾವ ರೀತಿಯ ಕಾಯಿನ್ಗಳನ್ನ ನಾವು ತಗೊಂಡು ಹೋಗ್ಬೇಕು, ಇದು ಮೇನ್ ಕ್ವಶನ್. ಕಾಯಿನ್ ಎಕ್ಸಿಬಿಷನ್ ಗಳಿಗೆ ಎಂತಹ ನಾಣ್ಯಗಳನ್ನ ನಾವು ತಗೊಂಡು ಹೋಗ್ಬೇಕು. ಇಂಥವು ಅಂದ್ರೆ ಯಾರ ಹತ್ರನೂ ಇರಬಾರ್ದು, ನಿಮ್ಮ ಹತ್ರ ಇರಬೇಕು. ಇಂತಹ ನಾಣ್ಯಗಳಿಗೆ ಮಾತ್ರ ಅಲ್ಲಿ ಬೆಲೆ. ಎಲ್ಲೂ ಸಾಮಾನ್ಯವಾಗಿ ಸಿಗಬಾರ್ದು, ನಿಮ್ಮ ಹತ್ರ ಅದು ಇರಬೇಕು. ನಮ್ಮ ಅಜ್ಜಿ ನಾನು ಕೊಟ್ಟಿದ್ದು 1 ಪೈಸಾ, ನಮ್ಮ ತಾತ ನಾವು ಬಳಸ್ತಾ ಇದ್ದಂತಹ 2 ಪೈಸಾ ನನ್ನ ಹತ್ರ ಇದೆ, ಅದೆಲ್ಲದಕ್ಕೂ ಬೆಲೆ ಇಲ್ಲ. ಸೊ ಕೆಲವೊಂದು ರೇರ್ ಮಟ್ಟದ ಕಾಯಿನ್ಗಳಿದಾವೆ, ಅಂತವನ್ನ ನೀವು ಸ್ಟಡಿ ಮಾಡಿ ತಗೊಂಡೋಗ್ಬೇಕು. ಅಥವಾ ನಿಮ್ಗೊಂದು ಕ್ಯೂರಿಯಾಸಿಟಿ ಇತ್ತು ಅಂದ್ರೆ, ನನ್ನ ಹತ್ರ ಇರೋ ಈ ನಾಣ್ಯದ ಬೆಲೆ ಎಷ್ಟಿರ್ಬೋದು ಅಂತ ಇದ್ರೆ, ಅದನ್ನ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಕೂಡ ನೀವು ಅಲ್ಲಿಗೆ ಹೋಗ್ಬಹುದು. ತಿಳ್ಕೊಂಡಿದ ನಂತರ ನಿಮಗೆ ಅದನ್ನ ಯಾರಿಗ್ ಮಾರ್ಬೇಕು, ಹೇಗ್ ಮಾರ್ಬೇಕು ಎಲ್ಲ ಅಲ್ಲೇ ಗೊತ್ತಾಗುತ್ತೆ. ಮತ್ತೆ ಅಲ್ಲೊಂದು ಲೈವ್ ಬಿಡ್ಡಿಂಗ್ ನಡೀತಾ ಇರುತ್ತೆ. ಅಂದ್ರೆ ಕೆಲವೊಬ್ಬರು ತಂದಿರೋದಂತಹ ಕೆಲವೊಂದು ಚಿನ್ನದ ನಾಣ್ಯಗಳಾಗಿರ್ಬೋದು. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಮೈಸೂರು ಮಹಾರಾಜರು ಬಳಸ್ತಾ ಇದ್ದಂತಹ ಅವರ ಒಂದು ಆಳ್ವಿಕೆಯಲ್ಲಿ ಇದ್ದಂತಹ ಚಿನ್ನದ ನಾಣ್ಯಗಳು, ಮತ್ತೆ ಅವರ ಒಂದು ಕೆಲವೊಂದು ವಸ್ತುಗಳು, ಮತ್ತೆ ಆ ಒಂದು ಪೀರಿಯಡ್ ನಲ್ಲಿ ಇದ್ದಂತಹ ಹಲವು ಡಿಫ್ರೆಂಟ್ ನಾಣ್ಯಗಳು, ತಾಮ್ರದ ನಾಣ್ಯಗಳಾಗಿರ್ಬೋದು, ಸಿಲ್ವರ್ ನಾಣ್ಯಗಳಾಗಿರ್ಬೋದು, ಚಿನ್ನದ ನಾಣ್ಯಗಳಾಗಿರ್ಬೋದು, ಇನ್ನಿತರ ಹಲವು ಬಗೆಯ ನಾಣ್ಯಗಳನ್ನ ಅವರು ಅಲ್ಲಿ ಹರಾಜಿನಲ್ಲಿ ಇಡ್ತಾರೆ. ಅಂತಹ ನಾಣ್ಯಗಳಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಇರುವಂತದ್ದು ಚಿನ್ನದ ನಾಣ್ಯಗಳಿಗೆ. ಅದನ್ನ ಪಗೋಡ ಅಂತ ಕೂಡ ಕರೀತಾರೆ. ಆ ರೀತಿಯ ನಾಣ್ಯಗಳು ವಿಜಯನಗರ ಸಾಮ್ರಾಜ್ಯ ನಾಣ್ಯಗಳಿಗೆ ಲಕ್ಷಾಂತರ ರೂಪಾಯಿ ಖಂಡಿತವಾಗಿಯೂ ಇದೆ. ಮತ್ತೆ ನಿಮ್ಮ ಹತ್ರ ಏನಾದ್ರು ಸ್ಪೆಷಲ್ ನೋಟ್ಸ್ ಇದಾವೆ ಅಂದ್ರೆ, ಯಾವ್ದಾದ್ರು ಸಪೋಸ್
ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಆ ಒಂದು ಬರ್ತ್ ಇಯರ್ ಮತ್ತೆ ಡೇಟ್ ಬರುವಂತಹ ನೋಟ್ ಇದೆ. ಅಥವಾ ಏನು ನಮಗೆ ಸ್ವತಂತ್ರ ಬಂದ 1947 ಕೊನೆಯಾಗುವಂತಹ ಸಂಖ್ಯೆ 15/8/1947 ಈ ರೀತಿಯ ನೋಟ್ಗಳಿರುವಂತದ್ದು. ಅಥವಾ ಯಾವ್ದಾದ್ರು ಬರ್ತಡೇ, ಯಾರಾದ್ರು ಪ್ರಮುಖ ನರೇಂದ್ರ ಮೋದಿ ಅವರ ಬರ್ತಡೇ ಆಗಿರ್ಬೋದು, ಅಮಿತ್ ಶಾ ಅವರ ಬರ್ತಡೇ ಆಗಿರ್ಬೋದು, ಈ ಒಂದು ಡೇಟ್ ನ ಮ್ಯಾಚ್ ಆಗುವಂತಹ ನೋಟ್ಗಳಿತ್ತು ಅಂದ್ರೆ ಅದಕ್ಕೆ ₹1000 ಬೆಲೆ ಇರುವಂತದ್ದು. ಉಳಿದಂತೆ ಎಲ್ಲವೂ ನಾರ್ಮಲ್ ಅಷ್ಟೇ ಅಂತ ಅನ್ಕೊಂಬಿಡಿ. ಅದೇ ರೀತಿ ಫ್ಯಾನ್ಸಿ ನಂಬರ್ಗಳಿರ್ತವೆ, ಎಲ್ಲಾ ಸಂಖ್ಯೆಗಳು ಒಂದೇ ಇರುವಂತದ್ದು. ಅಂತಹ ನೋಟುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಕರಿಯಾಗುತ್ತೆ. ಮ್ಯೂಲ್ ಕಾಯಿನ್ಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತೆ. ಉಳಿದಂತೆ ಸಿಲ್ವರ್ ಕಾಯಿನ್ ನಾಣ್ಯಗಳು ನಾನು ಹಿಂದೆ ಏನ್ ಹೇಳಿದೆ, ವಿಕ್ಟೋರಿಯಾ ಕಾಲದ ನಾಣ್ಯಗಳಾಗಿರ್ಬೋದು, ಅದಾದ್ಮೇಲೆ ಜಾರ್ಜ್ ಕಿಂಗ್ ವಿಲಿಯಂ ಅವರ ನಾಣ್ಯಗಳಾಗಿರ್ಬೋದು, ಇವಕ್ಕೆಲ್ಲ ಸ್ವಲ್ಪ ಬೆಲೆ ಹೆಚ್ಚಿಗಿರುತ್ತೆ. ಅದರಲ್ಲೂ ಕೂಡ ಕಾಮನ್ ಕಾಯಿನ್ಸ್ ಇದಾವೆ, ಅವೆಲ್ಲ ₹500 ₹600 ₹1 ನಾಣ್ಯಗಳು. ಕೆಲವೊಂದು ಇಂಪಾರ್ಟೆಂಟ್ ನಾಣ್ಯಗಳಿವೆ, ಅವೆಲ್ಲ 5,000 10,000 20,000ವರೆಗೂ ಇರುವಂತದ್ದು. ಅದನ್ನೆಲ್ಲ ನೀವು ಕೆಲವೊಂದು ಬುಕ್ಗಳನ್ನ ಓದೋದ್ರ ಮೂಲಕ ಅಥವಾ ಅದರಲ್ಲಿ ವಿತ್ ಇಮೇಜ್ ಕೊಟ್ಟಿರ್ತಾರೆ, ಅದನ್ನ ತಿಳ್ಕೊಂಡು ಹೋಗಿ ಅಲ್ಲಿ ನಿಮ್ಮ ಹತ್ರ ಇದ್ರೆ ಮಾರಬಹುದು, ನಿಮ್ಗೆ ಬೇಕಾದ್ರೆ ಕೊಂಡ್ಕೊಳ್ಬಹುದು. ಸೊ ಹಾಗಾದ್ರೆ ನಮ್ಮ ಹತ್ರ ಇರುವ ನಾಣ್ಯಗಳನ್ನ ಬೆಲೆ ಹೇಗೆ ನಾವು ತಿಳ್ಕೊಳ್ಳೋದು? ಒಂದು, ಇತ್ತೀಚೆಗೆ ಎಲ್ಲರ ಕೆಲವು ಮೊಬೈಲ್ ಇರುತ್ತೆ. ಜಸ್ಟ್ ಏನಿಲ್ಲ, ಆ ಕಾಯಿನ್ ನ ಫೋಟೋ ತಗೊಳ್ಳಿ. ಫೋಟೋ ತಗೊಂಡು ಗೂಗಲ್ ಲೆನ್ಸ್ ಇಂದ ಗೂಗಲ್ಗೆ ನೀವು ಅಪ್ಲೋಡ್ ಮಾಡಿದ್ರೆ ಅದರದ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ನೀವು ಅದನ್ನ ಅರ್ಥ ಮಾಡ್ಕೊಂಡು ಕೆಪಾಸಿಟಿ ನಿಮಗಿತ್ತು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಷ್ಟಿದೆ, ಎಷ್ಟು ರೂಪಾಯಿ ಬೆಲೆ, ಇದು ಯಾವ ಮಿಂಟು, ಏನು ಎತ್ತ, ಎಲ್ಲ ಡೀಟೇಲ್ ಆಗಿರುತ್ತೆ. ಇದ್ರ ಪ್ರಸ್ತುತ ಮಾರುಕಟ್ಟೆ ಬೆಲೆ ಏನು, ಇದ್ರ ಈ ಒಂದು ನಾಣ್ಯದ ಉದ್ದೇಶ ಏನು, ಯಾವ ಕಾರಣಕ್ಕೋಸ್ಕರ ಇದನ್ನ ರಿಲೀಸ್ ಮಾಡಿದ್ರು, ಈ ರೀತಿಯಾಗಿ ನೀವು ತಿಳ್ಕೊಬಹುದು. ಇಲ್ಲ ನನಗೆ ಮೊಬೈಲ್ ನ ಬಳಸೋದು ಗೊತ್ತಿಲ್ಲ, ನನಗೆ ಬಟ್ ನನ್ನ ಆ ಒಂದು ನಾಣ್ಯದ ಉದ್ದೇಶ ನಂಗೆ ಬೇಕು, ಅದ್ರ ಬೆಲೆ ಏನು, ಅದನ್ನ ಏನಕ್ಕೋಸ್ಕರ ಅದನ್ನ ಮಾರುಕಟ್ಟೆಗೆ ಬಿಟ್ರು ಭಾರತ ಸರ್ಕಾರ, ಇದನ್ನ ನೀವು ತಿಳ್ಕೊಬೇಕು ಅಂದ್ರೆ ಬೆಸ್ಟ್ ಆಪ್ಷನ್ ಏನು ಅಂದ್ರೆ ಬುಕ್ಸ್. ತುಂಬಾ ಬುಕ್ಗಳು ಅವೈಲಬಲ್ ಇರುವಂತದ್ದು ಮಾರ್ಕೆಟ್ ನಲ್ಲಿ. ನಾನು ಬಳಸುವಂತಹ ಬುಕ್ ಸಾಯಿನಾಥ್ ರೆಡ್ಡಪ್ಪ ಅವರು ಬರೆದಿರುವಂತಹ ಈ ಒಂದು ನ್ಯೂಮಿಸ್ಮ್ಯಾಟಿಕ್ ಬುಕ್. ಇದರಲ್ಲಿ ಸಂಪೂರ್ಣವಾಗಿ ಸವಿಸ್ತಾರವಾಗಿ ತಿಳಿಸಿರುವಂತದ್ದು. ಅದನ್ನ ಹೊರತುಪಡಿಸಿದರೆ ಇನ್ನೊಂದು ಬುಕ್ ಕೂಡ ನನ್ನ ಹತ್ರ ಇರುವಂತದ್ದು, ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ, ರಿಪಬ್ಲಿಕ್ ಆಫ್ ಇಂಡಿಯಾ ಕಾಯಿನ್ ಬುಕ್ ಅಂತ ಇರುವಂತದ್ದು. ಅದನ್ನ ಮನೀಶ್ ಜೈನ್ ಅವರು ಬರೆದಿರುವಂತದ್ದು. ಸೊ ಈ 2 ಬುಕ್ಗಳನ್ನ ನಾನು ರೆಫರ್ ಮಾಡಿ ಅದರಲ್ಲಿ ಯಾವ ಪ್ರೈಸ್ ಅನ್ನ ಕೊಟ್ಟಿರ್ತಾರೆ ಆ ಪ್ರೈಸ್ ನನ್ನ ಹತ್ರ ಯಾವ ಕಂಡೀಷನ್ ಇದೆ ಕಾಯಿನ್ ಅದನ್ನ ನೋಡ್ಕೊಂಡು ನಾನು ಕಾಯಿನ್ ಎಕ್ಸಿಬಿಷನ್ ಗಳಿಗೆ ಹೋಗಿ ಬರ್ತೇನೆ. ಅದೇ ರೀತಿ ನೀವು ಈ 2 ಆಪ್ಷನ್ ಬಿಟ್ಟು 3ನೇ ಆಪ್ಷನ್ ಕೂಡ ಇರುವಂತದ್ದು. ಅದು ಬೆಸ್ಟ್ ಆಪ್ಷನ್ ಅಂದ್ರೆ ನೀವು ಕಾಯಿನ್ ಎಕ್ಸಿಬಿಷನ್ ಗಳಿಗೆ ಹೋಗಿ ಅಲ್ಲೇ ತಿಳ್ಕೊಳ್ಳುವಂತದ್ದು. ಯಾರೊಬ್ರು ಮಾರ್ತಾ ಇರ್ತಾರೆ, ಇನ್ನೊಬ್ರು ತಗೊಂತಾ ಇರ್ತಾರೆ, ಅವರಿಬ್ಬರ ಮಧ್ಯೆ ನಡೆಯುವಂತ ಸಂಭಾಷಣೆಯಲ್ಲಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಯಾವ ನಾಣ್ಯಕ್ಕೆ ಎಷ್ಟು ಬೆಲೆ ಇದೆ ಅಂತ. ಇದನ್ನ ನೀವು ಕಾಯಿನ್ ಎಕ್ಸಿಬಿಷನ್ ಹೋದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇನ್ನು ಕೆಲವರು ಕೇಳ್ತಾ ಇದ್ದರು ಏನಂತಂದ್ರೆ, ಅಲ್ಲಿ ನಾನು ಸ್ಟಾಲ್ ಗಳನ್ನ ಓಪನ್ ಮಾಡಿ, ನಂತರ ಸುಮಾರು ಕಾಯಿನ್ಗಳಿದಾವೆ, ನಾನು ಸ್ಟಾಲ್ ಓಪನ್ ಮಾಡ್ಬೇಕು, ಯಾವ ರೀತಿ ಅಂತ ಅಂದ್ರೆ, ಸೊ ನೀವು ಅಲ್ಲಿ ಆಯೋಜಕರ ನಂಬರ್ ಇರುತ್ತೆ, ಆ ಆಯೋಜಕ ನಂಬರ್ಗೆ ಕಾಲ್ ಮಾಡಿದ್ರೆ ಒಂದು 3-4 ಡೇಸ್ ನಿಮ್ಮ ಸ್ಟಾಲ್ ನಂಬರ್ನ ಅವ್ರು ಬುಕ್ ಮಾಡ್ತಾರೆ. ಅದಕ್ಕೆ ಇಂತಿಷ್ಟು ಅಂತ ಅಮೌಂಟ್ ಇರುತ್ತೆ. ಮತ್ತೆ ನಿಮ್ಗೆ ಕೆಲವೊಂದು ಲಿಮಿಟೆಡ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಮೊದಲನೇದಾಗಿ ನೀವು ಅಲ್ಲಿ ಸ್ಟಾಲ್ ಬುಕ್ ಮಾಡ್ಕೊಂಡ್ರೆ ನಿಮ್ಗೊಂದು ರೂಮ್ ವ್ಯವಸ್ಥೆ ಮಾಡ್ಕೊಡ್ತಾರೆ, ಊಟ ತಿಂಡಿ ವ್ಯವಸ್ಥೆ ಇರುತ್ತೆ, ಟೀ ಕಾಫಿ ವ್ಯವಸ್ಥೆ ಇರುತ್ತೆ, ಶೌಚಾಲಯದ ವ್ಯವಸ್ಥೆ ಮತ್ತೆ ಇತರ ಸಣ್ಣ ಪುಟ್ಟ ವ್ಯವಸ್ಥೆಗಳು ಇರುವಂತದ್ದು. ಮತ್ತೆ ಆ ಸ್ಟಾಲ್ಗೆ ನೀವು ಏನು ಸ್ಟಾಲ್ ನ ಕಂಪ್ಲೀಟ್ ಮಾಡಿ 3 ಡೇಸ್ ಅಲ್ಲಿ ಇದ್ದು ಬರೋವಾಗ ನಿಮ್ಗೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಈ ರೀತಿಯಾಗಿ ನೀವು ಅಲ್ಲಿ ಸ್ಟಾಲ್ ಗಳನ್ನ ಅವರ ಆಯೋಜಕರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನೀವು ಅವರ ಸಂಪರ್ಕ ಮಾಡಬಹುದು. ಅದೇ ರೀತಿ ಒಂದು ಹೊಸಬರು ಯಾರಾದ್ರೂ ಹೋಗ್ತಾ ಇದ್ದೀರಾ ಕಾಯಿನ್ ಎಕ್ಸಿಬಿಷನ್ಗೆ ಅಂದ್ರೆ ತುಂಬಾ ಮೋಸಗಳು ನಡೆಯುವಂತದ್ದು, ಫ್ರಾಡ್ ಅಲರ್ಟ್ಸ್ ತುಂಬಾ, ನಾನು ಇದನ್ನ ಹೇಳ್ತಾ ಇದೀನಿ, ಡೇಂಜರ್ಸ್ ಕೂಡ ತುಂಬಾ ಡೇಂಜರ್ ಇರುತ್ತೆ. ನಿಮ್ಮ ಹತ್ರ ಯಾರೇ ಆಗ್ಲಿ ಅಲ್ಲಿ ಹೋಗಿದಾರೆ ಅಂದ್ರೆ ನಿಮ್ಮ ಹತ್ರ ಏನೋ ಇರುತ್ತೆ ಅಥವಾ ಏನೋ ತಗೊಳಕ್ ಹೋಗ್ತಾ ಇದ್ದೀರಾ ಅಂತ ಅನ್ಕೊಂಡು ಪಿಕ್ ಪಾಕೆಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಹತ್ರ ಇರೋ ನಾಣ್ಯ ಯಾವ್ದು ನೋಡ್ಬಿಟ್ಟು ಇದಕ್ಕೆ ನಾನು ಅಷ್ಟು ಲಕ್ಷ ಕೊಡ್ತೀನಿ, ಇಷ್ಟು ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಾಯಿನ್ಗಳ ಕಿತ್ಕೊಂಡು ಹೋಗೋದಾಗಿರ್ಬೋದು, ಈ ತರ ಸುಮಾರು ನಡೆಯುತ್ತೆ. ಜಾಗರೂಕರಾಗಿರಿ, ನಿಮ್ಮ ಹುಷಾರಲ್ಲಿ ನೀವಿರಬೇಕು. ಅದಾದ್ಮೇಲೆ ಈ ಬ್ಯಾನೆಡ್ ನೋಟ್ಸ್ ಏನಿದಾವೆ, ₹1000 ಬ್ಯಾನ್ ಆಯ್ತು, ₹2000 ಬ್ಯಾನ್ ಆಯ್ತು, ₹500 ಬ್ಯಾನ್ ಆಯ್ತು, ಇಂತಹ ನೋಟ್ಗಳನ್ನ ದಯವಿಟ್ಟು ತಗೊಂಡು ಹೋಗ್ಬೇಡಿ. ತಗೊಂಡೋದ್ರೆ ಪೊಲೀಸರು ನೋಡಿದ್ರೆ ನಿಮ್ಗೆ ಡೇಂಜರ್. ಅಂತಹ ನೋಟ್ಗಳಿಗೆ ಹೆಚ್ಚಿನ ಬೆಲೆ ಇರೋದಿಲ್ಲ. ಅಂತ ನೋಟ್ಗಳನ್ನ ಮಾರೋದು ಅಥವಾ ಇಟ್ಕೊಳ್ಳೋದು ಅಥವಾ ನೀವು ಅದನ್ನ ವಹಿವಾಟಲ್ಲಿ ಬಳಸುವಂತದ್ದು, ಅಂದ್ರೆ ಏನೋ ಕೊಡ್ತೀರಾ ಅದನ್ನ ಎಷ್ಟು ಬೆಲೆ ಕೊಡ್ತೀರಾ ಅಂತ ಕೇಳೋದು, ಇದೆಲ್ಲ ಮಾಡಿದ್ರೆ ನಿಮ್ಗೆ ಅದು ಡೇಂಜರ್. ಅಂತ ನೋಟ್ಗಳನ್ನ ಯಾವ್ದೇ ಕಾರಣಕ್ಕೂ ತಗೊಂಡು ಹೋಗ್ಬೇಡಿ. ಇದ್ರೆ ಕೂಡ ಅದರಿಂದ ಏನು ಯೂಸ್ ಇಲ್ಲ. ಬ್ಯಾನ್ ಆಗಿರೋ ನೋಟ್ಗಳನ್ನ ಸುಮಾರು ಕಡೆ ಅದನ್ನ ಅಕ್ಸೆಪ್ಟೇ ಮಾಡ್ತಾ ಇಲ್ಲ. ನ್ಯೂಮಿಸ್ಮ್ಯಾಟಿಕ್ ಫೀಲ್ಡ್ ಅಲ್ಲಿ ಪ್ರಾಹಿಬಿಟೆಡ್ ಅದನ್ನ ಯಾರು ಕೂಡ ಸ್ವೀಕಾರ ಮಾಡೋದಿಲ್ಲ. ಅದೇ ಯಾರೇ ಆದ್ರೂ ಕೂಡ ಒಂದನ್ನ ಇಟ್ಕೊಂಡಿರ್ತಾರೆ ಕಲೆಕ್ಷನ್ಗೆ ಅಂತ. ನಿಮ್ಮ ಹತ್ರ 10 ಇದೆ, ನಾನು ತಗೊಂಡೋಗ್ಬಿಡ ಮಾರ್ಕೊಂಡ್ ಬರ್ತೀನಿ ಅಂತ ಹೋದ್ರೆ 10ಕ್ಕೂ ಸೇರಿಸಿ ₹100 200 ಕೇಳ್ತಾರೆ ಡೈರೆಕ್ಟ್ ಆಗಿ. ನೀವು ಹೋಗಿ ಬರೋ ಬಸ್ ಚಾರ್ಜ್ ಕೂಡ ಆಗೋದಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ,
ನೀವೊಂದು ಕಾಯಿನ್ ಎಕ್ಸಿಬಿಷನ್ಗೆ ಹೋಗೋ ಉದ್ದೇಶ ಮೇನ್ ಏನಾಗಿರ್ಬೇಕು ಅಂದ್ರೆ, ಹೊಸಬರಿಗೆ ನಾನು ಹೇಳ್ತಾ ಇರುವಂತದ್ದು ಆ ಒಂದು ಭಾರತದ ನಾಣ್ಯದ ಅಥವಾ ನೋಟುಗಳ ಹಿಸ್ಟ್ರಿಯನ್ನ ತಿಳ್ಕೊಳ್ಳುವಂತದ್ದಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಸಣ್ಣ ಮಕ್ಕಳಿಗೆ ಆ ಒಂದು ನಾಣ್ಯಗಳ ಪದ್ಧತಿ ಬಗ್ಗೆ ಯಾವ ರೀತಿ ಬೆಳೆದು ಬಂದ ಭಾರತದ ನಾಣ್ಯದ ಇತಿಹಾಸ ಅದನ್ನ ನೀವು ತಿಳಿಸುವ ಒಂದು ಸಣ್ಣ ಕರ್ತವ್ಯದಲ್ಲಿ ನೀವು ಅವ್ರ ಜೊತೆ ಆಗಿರ್ಬೇಕು. ಸೊ ಮಕ್ಕಳಿಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ, ನೀವು ಅದನ್ನ ಅವ್ರು ನೋಡಿ ತುಂಬಾ ಕಲಿತಾರೆ. ಅಂತದನ್ನ ನೀವು ಒಳ್ಳೆ ಒಳ್ಳೆ ಈ ಒಂದು ಕಾಯಿನ್ ಎಕ್ಸಿಬಿಷನ್ ಆಗಿರ್ಬೋದು, ಯಾವ್ದಾದ್ರು ಸೈನ್ಸ್ ಎಕ್ಸಿಬಿಷನ್ ಇಂಥದ್ದು ಕರ್ಕೊಂಡು ಹೋದ್ರೆ ಮಕ್ಕಳು ತುಂಬಾ ನಾಲೆಡ್ಜ್ ನ ಗೇನ್ ಮಾಡ್ತಾರೆ. ಅವ್ರು ತಿಳ್ಕೊಳ್ಳುವಂತಹ 10 ಹಲವು ಅಂಶಗಳಲ್ಲಿ ಇರ್ತವೆ ಅವರ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿರುವಂತದ್ದು. ಮತ್ತೆ ಇನ್ನು ಕಾಲೇಜ್ ಹುಡುಗರು ಯಾರು ಆರ್ಟ್ಸ್ ತಗೊಂಡಿರ್ತಾರೆ ಅಥವಾ ಈ ಒಂದು ಇನ್ವೆಸ್ಟ್ಮೆಟಿಕ್ ಫೀಲ್ಡ್ಸ್ ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ನ ಅವ್ರು ಓದ್ತಾ ಇರ್ತಾರೆ, ಅಂತವರಲ್ಲಿ ಬರೋದು ತುಂಬಾ ಸೂಕ್ತ ಅಂತ ಅನ್ಸುತ್ತೆ. ಈ ಒಂದು ಏನಿರುತ್ತೆ ರಾಜ ಮಹಾರಾಜರ ಕಾಲಗಳ ಘಟ್ಟದಾಗಿರ್ಬೋದು, ಕದಂಬ ವಂಶಸ್ಥರಾಗಿರ್ಬೋದು, ಗುಪ್ತರು, ಮೌರ್ಯರು, ಈ ತರ 10 ಹಲವಾರು ಕಿಂಗ್ಡಮ್ ಗಳಿಂದವೆ ನಮ್ಮ ದೇಶವನ್ನ ಆಳಿರುವಂತಹದ್ದಾಗಿರ್ಬೋದು, ನಮ್ಮ ರಾಜ್ಯವನ್ನ ಆಳಿರುವಂತಹದ್ದಾಗಿರ್ಬೋದು, ಅದೇ ರೀತಿ ನಮ್ಮ ಇಡೀ ವಿಶ್ವವನ್ನ ಆಡಿರುವಂತಹ ಎಲ್ಲ ವಿವಿಧ ಬಗೆಯ ಕಿಂಗ್ಡಮ್ ಗಳಿಂದವೆ, ಡೈನಸ್ಟಿಗಳಿಂದವೆ, ರಾಜಮನೆತನಗಳು, ಅದು ಎಲ್ಲದರ ಕಾಯಿನ್ಗಳು ನಿಮ್ಗೆ ಅಲ್ಲಿ ಸಿಗುತ್ತೆ, ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಗೂಗಲ್ ಅಲ್ಲಿ ನೋಡೋದಕ್ಕೂ, ಗೂಗಲ್ ಫೋಟೋಸ್ ಅಲ್ಲಿ ನೋಡೋದಕ್ಕೂ, ನೀವು ಲೈವ್ ಆಗಿ ನೋಡೋದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ. ಹೋಗಿ ನೋಡಿ ನಿಮ್ಗೆ ಅಲ್ಲಿ ಫೋಟೋಸ್ಗಳು ನೀವು ತಗೊಬಹುದು, ಎಲ್ಲಾ ಕಾಯಿನ್ಗಳನ್ನ ಫೋಟೋಸ್ಗಳನ್ನ ತಗೊಬಹುದು. ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂದ್ರೆ ಅಲ್ಲಿ ಹೋಗಿ ಕಂಪೇರ್ ಮಾಡಬಹುದು. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ನೀವು ಕಾಯಿನ್ಗಳನ್ನ ಮಾರ್ತೀರಾ ಅಥವಾ ತಗೊಳ್ತೀರಾ ಅಂದ್ರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು. ನಿಮ್ಮನ್ನ ಮೋಸ ಮಾಡೋದಕ್ಕೆ ಅಂತಾನೆ 100 ಜನ ಕಾಯ್ತಾ ಇರ್ತಾರೆ. ನೀವು ಅಂತ 100 ಜನಗಳನ್ನ ದಾಟಿ ನಿಮ್ಮ ಕಾಯಿನ್ಗಳನ್ನ ನೀವು ಮಾರಬೇಕು ಅಥವಾ ನಿಮ್ಗೆ ಏನೋ ಬೇಕಾಗಿರೋದನ್ನ ತಗೊಬೇಕು. ಕಾಯಿನ್ ಎಕ್ಸಿಬಿಷನ್ ಗಳು ಅಷ್ಟು ಮೋಸ ಎಲ್ಲೂ ಆಗೋದಿಲ್ಲ. ಸೊ ಅಷ್ಟೇ ಒಳ್ಳೆ ರೀತಿಯಲ್ಲಿ ನಿಮ್ಮ ನಾಲೆಡ್ಜ್ ಇದೆ, ನಾವು ಇದನ್ನ ಫೇಸ್ ಮಾಡ್ತೀವಿ ಅಂದ್ರೆ ಈಸಿಯಾಗಿ ಹೋಗ್ಬೋದು. ಇಲ್ಲ ನಾನು ಹೊಸಬ ಬ್ಲಾಂಕ್ ಆಗಿದ್ದೀನಿ, ನನಗೇನೋ ಗೊತ್ತಿಲ್ಲ, ನನ್ನ ಹತ್ರ ಕೆಲವೊಂದು ಕಾಯಿನ್ಗಳಿದಾವೆ, ಅದ್ರ ಬಗ್ಗೆ ನಾನು ತಿಳ್ಕೊಬೇಕು ಅಂತ ಹೋದ್ರೆ ಫಸ್ಟ್ ಬ್ಲೈಂಡ್ ಆಗಿ ಹೋಗಿ ಅಬ್ಸರ್ವ್ ಮಾಡಿ, 1 or 2 days ಅಬ್ಸರ್ವ್ ಮಾಡಿ, తర్వాత ಅದಾದ್ಮೇಲೆ ನೀವು ಮಾರಕ್ಕೆ ಅದಕ್ಕೆ ಸೂಕ್ತ ಅಂತ ನಾನು ಅನ್ಕೊಂತೀನಿ. ಧನ್ಯವಾದಗಳು.